ಮಗ ಈ ನನ್ನ ಮಕ್ಕಳು ನಮ್ಮ ತಲೆ ಮೇಲೆ ಅಕ್ಕಿಕಲ್ ಹಾಕ್ತಾರ ಹಾಕಲ್ಲ ಬಾಯಿಗೆ ಹಾಕ್ತಾರೆ ಬಾಯಿಗೆ ಬಾಯಿಗೆ ಹಾಕ್ಬಿಡ್ತಾರೆ ತಲೆ ಮೇಲೆ ಅಂತೂ ಹಾಕಲ್ಲ ಇಂಥ ಮಕ್ಕಳು ಸ್ನೇಹ ಮಾಡಿದೀವಲ್ಲ ನಾವು. ಅಲ್ಲ ನೀನ್ ಯಾವ್ದಾರ ಅಲ್ಲಿ ನೋಡ್ಕೊಳ್ಳೋದಲ್ವಲ್ಲ. ಕ್ಯಾಚ್ ಮಾಡಿದ್ದೆ ಹಾ ನಮ್ಮ ಅಕ್ಕರಿಗೆಲ್ಲ ಹೇಳ್ಬಿಟ್ಟು ಬೆಳಿಗ್ಗೆ ಒಪ್ಪಿಸ್ಕೊ ಎಷ್ಟನ್ನ ಖರ್ಚಾಗ್ಲಿ ಅಂದ್ಬಿಟ್ಟು ಕರ್ಕೊಂಡು ಹೊಂಟೈತಿದ್ದೆ. ಹಾ ಅವಳು ಇರೋದು ನೋಡಿದ್ರೆ ಮತ್ತೆ ನೀನು ಸೈಕಾಗಿ ಬಿಡೈತೆ ಕಣಲೇ. ಹಾ ಹಂಗವಳ ಅಲ್ಟಿಮೇಟ್ ಬಿಡಪ್ಪ ಅವಳ ಬಗ್ಗೆ. പക്ഷെ ಅವಳ ಬಗ್ಗೆ ವರ್ಣನೆ ಮಾಡ್ತಾ ಇದ್ರೆ ಒಂದು ಹಾಡು ಆಡ್ಬಿಡ್ಬೋದು. ಹಾ ಮದ್ವೆ ಗಂಡ ಇಡೀ ಯಾರ್ಲ ಲೆಕ್ಕಾಚಾರ ಅನ್ನು ಮದ್ವೆ ಗಂಡು ಇಲ್ಲಿ ಕ್ವಾಜ ಕಣ. ಹಾ ಮಾಮ ಅಲ್ಲ ಅವನು ಕ್ವಾಜ. ಹಾ ಎಲ್ಲಿ ಕಿರಿಕ್ ಮಾಡ್ಬಿಡ್ತಾರ ಅಂದ್ಬಿಟ್ಟು ಹಾ ನೋಡ್ತಾರೆ. ಪ್ರಕಾಶ್ 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 ಅಂತಾನೆ, ಕಿರಣ ಕಿರಣ ಅಂತಾನೆ. ಹಾ 3 ಗಂಟೆ ರಾತ್ರಿ ಎಣ್ಣೆ ನಿನಗೆ ಫೋನ್ ಮಾಡಿದ್ವಲ್ಲ 3 ಗಂಟೆಲೆಲ್ಲ ಹಾ ಅವಾಗೆಲ್ಲ ಹುಡುಗಿರ ಜೊತೆ ಡ್ಯಾನ್ಸ್ ಆಡ್ತಾ ಇದ್ದಿದ್ದೆ ನಾವು. ಹಾ ರೂಮಲ್ಲಿ ಹಂಗೆ ಮಾತಾಡ್ತಾ ಮಾತಾಡ್ತಾ ನಡೀರಪ್ಪ ಚೌಟ್ರಿಗೆ ಅಂದ್ರೆ ತಿರ್ಗಾ ಚೌಟ್ರಿಗೆ ಹೊಂಟೋದು. ಹಾ ಅಲ್ಲಿ ಹೋದ್ರೆ ಅವರೆಲ್ಲ ಹುಡುಗಿರ ಸಿಗರೇಟ್ ಎತ್ಕೊಂಡು ಡ್ಯಾನ್ಸ್ ಆಡ್ತವ್ರೆ. ನಮ್ಮ ನಾವು ಬಿಡ್ತೀವ. ಹಾ ನಾವು ಅಷ್ಟಪ್ಪ ಹಾಕೇಬಿಟ್ಟು ಹಾ ನಮ್ಮನ್ನ ಅಂತಾಕ್ಷರಿ ಹಾಕಿ ಎಣ್ಣೆ ತರತಕ್ಕ ಅಂದು ಇವ್ರು ಆ ಪಕ್ಕ ಕೂತಾರೆ ಹೆಂಗಾಡ್ತವ್ರು ಗೊತ್ತಾ. ಬೇರೆ ಸಾಂಗ್ಗಳು ಅವಳು ಆಡ್ತಾನೆ ಇಲ್ಲ. ಯಾರು ಒಳ್ಳೊಳ್ಳೆ ಸಾಂಗ್ಗಳು ಅವಳು ಶೂಟಬಲ್ ಸಾಂಗ್ಗಳು ಯಾರು ಕಣಲ್ಲಿ. ಯಾವ ರಾಜ ಕನಸಿನ ರಾಜ ಇವು ಮದುವೆ ಆಗಿ 2 ಮಕ್ಕಳಾದ್ರೂ ಖುಷಿನೂ ಬಿಡ್ತಾ ಇಲ್ಲ, ಐಸ್ಕೇಲಿನೂ ಬಿಡ್ತಾ ಇಲ್ಲ. ಎಲ್ಲ ಬೇಕು ಅಂತಾರಲ್ಲ ಇವು ಎಂತ ನನ್ನ ಮಕ್ಕಳಲ್ಲ ಇವು. ಅವು ಬಿಡಲ್ಲ ಮರಿ ಹಂಗೆ ಅದು. ಹೌದಪ್ಪ ಡಿಮ್ಯಾಂಡ್ ದೊಡ್ಡವ್ರು ಹೇಳಿದ್ನು ಮರ ಮುಪ್ಪಾದ್ರೂ ಉಳಿ ಮುಪ್ಪಾಗಲ್ಲ ಅಂತ. ಈಗ ಹೇಳ್ಬಿಡ್ತೀನಲ್ಲ ಹುಡುಗಿಗೆ ನಂಬರ್ ಕೊಡಕ್ಕೆ ಅಮ್ಮನ್ ಬಿಟ್ಟು ಹೇಳ್ಬಿಡ್ತೀನಿ. ಅಲ್ಲಿ ಹೋಯ್ತೀವಿ ನಮ್ಮ ಚಿಕ್ಕ ಸಿಗರೇಟ್ ಹಚ್ಚಾನೆ ಬರೀ ಡ್ಯಾನ್ಸ್ ಆಡ್ತಾರೆ. ನಾವು ಬಂದು ಮನೆಗಳಿದೆ 5:45 6 ಗಂಟೆ ಕಣೋ. ಹಿಂಗ ಫುಲ್ ಲೆಕ್ಕಾಚಾರ ಅನ್ನು 1 ಅವರ್ ಮನೆ ಕಡೆ ಅಲ್ಲೇ ಸ್ನಾನ ಮಾಡ್ಕೊಂಡು ನಿಂತಿದ್ದೀವಿ ಅಲ್ಲೇ. ನಿತ್ಯನೆಗೆಲ್ಲ ನಮ್ಗೆ ರಾತ್ರಿ ಮುಹೂರ್ತ ಮುಗ್ದೋಯ್ತದೇನೋ ನೋಡ್ರು. ಅದೇ ಓಡಾಕ್ ಬಿಟ್ಟಿರೋದವನು ಮುಂಚೆನೆ ಹೋಗಿ ಪಟಾಯಿಸ್ಕೊಂಬಿಡೋಣ ಅಂತ. ಕಣೋ ಇದ್ದ ನಮ್ಮ ಅಕ್ಕರ ನನ್ನ ಮಕ್ಳ ಜೊತೆ ಎಲ್ಲೂ ಹೋಗಲ್ಲಪ್ಪ. ಬಿಡವಾಗ್ಲಿ ಅತ್ತಿಗೆ ಯಾವ್ದೋ ಇನ್ನೊಂದ್ ಪಕ್ಕದ ಯಾವ್ದಾರ ಇದ್ರೆ ನೋಡ್ಕೊಳ್ಳೋ ಹೋಗ್ಲಿ. ಅದ್ ಬಿಟ್ಬಿಟ್ಟು ಅಕ್ಕ ತಂಗಿದಿರು ಐಸ್ಕಂಡು ಕುಲ್ಸಿತಾರ ಅವ್ರೆ ಎರಡನ್ನೂ ಬಿಟ್ಬಿಟ್ಟು ನಾನೆಲ್ಲ ಮರಳುಗಾಡ್ ಹೋಗಲ್ಲ. ಇಬ್ರಿಗೂ ಹೊಡೆದ್ಬಿಟ್ಟು ನಾನಿದ್ದೀನಿ ಏನು. ಇಲ್ಲಪ್ಪ ಈಗ ಚೌಟ್ರಿಗೆ ಹೋಗ್ತೀನಿ. ಚೌಟ್ರಿಗೆ ಹೋಗಿ ಈಗ ಹೊಡಿತೀನಿ ನೋಡಿ ಇವ್ರಿಗೆಲ್ಲ. ಅವ್ನಿಗೆ ಜಿಂಕೆ ಅವಳ ಮುಂದೆ ಹೇಳ್ಬಿಡ್ತೀನಿ 2 ಮಕ್ಳು ತಂದೆ ನೀನು ಯಾಕ್ಲೆ ಇಷ್ಟೊಂದು ಮ್ಯಾರಿಟಿ ಅಂದ್ಬಿಡ್ತೀನಿ. ಅವಾಗ ಏನಿಲ್ಲ ಸತ್ಯ ಹೋಯ್ತ ಜಿಂಕೆ. ಅದು ಹೆಂಗಂತ ಗೊತ್ತಾ ಅವ್ನ ಬಗ್ಗೆ ಏನೋ ಮಾತಾಡಿದ್ರೆ ಕಣ್ಣು ಪಿಂಕಿ ಪಿಂಕಿ ಈ ತರ ಬಿಟ್ಟು ಹಿಂಗೆ ಬಿಡ ಗೊತ್ತಲ್ಲ ಅಂದ್ಬಿಡ್ತಾನೆ. ಈಗ ಹೇಳೇ ಬಿಡ್ತೀನಲ್ಲ ಹೇಳೋ ಹೀಗೆ ಹೇಳೋನಿಗೆ ಒಂದ್ ಸ್ವಲ್ಪ ನನ್ನ ತಲೆ ಮೇಲೆ ಅಕ್ಕಿ ಕಾಳು ಹಾಕ್ತಾನ ಬಾಯಿಗೆ ಹಾಕ್ತಾನ ಕೇಳೋ ಹಂಗೆ. ಏನ್ ಮಾಡ್ತಿಲ್ಲ ಪಾಪ ವಯಸ್ಸು ಹುಡ್ಗ ಏನೋ ಮಾಡ್ಕೊಳ್ಳಿ ಬಿಡ್ಲಾ. ನನ್ನ ಮಗ 2 ಮಕ್ಳು ತಂದೆ ಆದ್ರೂ ಬಿಡ್ತಿಲ್ವಲ್ಲ ನೀನು. ಕಟ್ ಮಾಡ್ಬಿಡಕಲ್ಲ. ಅಲ್ಲ ಹೋಗ್ಬಿಟ್ಟು 1 ದಿನ ಆಗಿಲ್ಲ ಆಗ್ಲೇ 3 ಜನನು ಪಟಾಯಿಸ್ಕೊಂಡಿದ್ದೀರಲ್ಲ ಅದೇಳು. ಅದ್ರಲ್ಲಿ ಯಾರು ಮಗು ಬಿಟ್ಟು ಅಂದ್ರೆ ಲಾಟ್ರಿ ಕಂಗ್ರ್ಯಾಚುಲೇಷನ್ ಹೇಳ್ಬೇಕು ನೀನು. ಜಿಂಕೆ ಬೆಳಗ್ಗೆನ ರೆಡಿ ಆಗ್ಬಿಟ್ಟು ಹೊಂಟ್ಬಿಟ್ಟ. ಈಗ ನಾವ್ ಹೋಯ್ತೀವಿ ನೀವು ಹೋದ್ರೆ ಕಾಂಪಿಟೇಷನ್ ಕೊಟ್ಬಿಡ್ತಿರಲ್ಲ ಅಂತ ಅವನು ಓಡೋಗಿರೋದು. ಅಚ್ಚಯ್ಯ ಈಗ ನಾವ್ ಹೋಗಿ ಸೆಲ್ಫಿ ಗಿಲ್ಫಿ ತಗೊಂಡು ಜಿಗ್ ಜಾಕ್ ಮಾಡ್ತೀವಿ. ಮಗ ಹೇಳೋ ನಾವೇನೋ ಮಾಡ್ಕೊಂಡ್ ಬರ್ತೀವಿ ಎಲ್ಲೋ ಅಲ್ಲೆಲ್ಲ ಸಿಗ್ತವೆ ಏನೋ ಮಾಡ್ಕೊಳ್ಳೋಣ. ಮಗ ಮೈಸೂರು ಅರಮನೆ ಮುಂದೆ ಸೆಲ್ಫಿ ತಕ್ಕೊಂಡು ಚಾಮುಂಡಿ ಬೆಟ್ಟದಲ್ಲಿ ತಾಳಿ ಕಟ್ಕೊಂಡು ಹನುಮಂತರಾಯಪ್ಪ ನಂಗೆ ಹೋಟ್ಲಲ್ಲಿ ಕರ್ನಾಟಕದ ಬಿರಿಯಾನಿ ತಿನ್ಕೊಂಡು ಲಲಿತಮ್ಮ ರಾಜ್ಮಾನು ಎಲ್ಲ ನೋಡ್ಕೊಂಡ್ ಬರೋಣ ಅಂತ ನಾನ್ ಮಾಡಿದ್ರೆ ಜೊತೆಲಿ ಯಾರು ತಗೊಂಡಿಲ್ಲ ಮೆಂಡ್ರು ಬಿಡ್ತವ್ರನ್ನೇ ಹಾಕೊಂಡಿದ್ದೀನಿ ನಾನು. ಯಾವುದು ಬಿಡ್ತಾ ಇಲ್ಲ. ಹೇಳೋ ಎಲ್ಲೋ ನೀನು ಫುಲ್ ಲೆಕ್ಕಾಚಾರ ಅಂತಲ್ಲ ನೀನು. ನಂದೇನಿಲ್ಲ ಕಣಪ್ಪ, ನಾನು ಯಾವಳಿಂದೇನೂ ಹೋಗಿಲ್ಲ. ಯಾವಳು ನೋಡಿ
ನನ್ನ ಮಗನೇ 2 ಮಕ್ಕಳವೆ ಅನ್ನೋದು ಮರಿಬೇಡ. ನಾನು ಯಾವಳಿಂದನಾರು ಹೋದ್ರೆ ಅದನ್ನ ಹೇಳು. ನಾನು ಯಾವಳಿಂದನೂ ಹೋಗಿಲ್ಲ. ಹಾಂ, ಬರೀ ಕಣ್ಣಲ್ಲೇ ಮಿಂಚೊಂದು ಕಂಡಿತ್ತಲ್ಲ. ನನಗೆ ಸಿಕ್ಬಿಟ್ರೆ ಹೇಳ್ತಾ ಇದ್ದೀನಿ ಸೀರಿಯಸ್ ಆಗಿ. ಏಯ್ ಪಾಪ ಪ್ರಕಾಶನ್ ಬಿಟ್ಕೊಡಲ್ಲ. ನನ್ನ ಮಗನೇ ಅವ್ನು ಮದುವೆ ಆಗೋ ಪ್ಲಾನಿಂಗ್ ಅಲ್ಲೇ ಅವನೇ ಆಲ್ರೆಡಿ. ಅವನು ನಾನು ನನ್ನ ಮಗ ಬೇಕಾದ್ರೆ ಅವ್ನು ಹುಡುಕೋಬೇಕು. ನನ್ ಕುಲ್ಫಿ ಅಂತ ನಾನ್ ಪಕ್ಕದಲ್ಲಿ ಕುಣ್ಸ್ಕೊಂಡಿ ನಾನೇನೋ ಮಾಡ್ಕೊಂಡು ಹೋಯ್ತಿದ್ದೀನಪ್ಪ. ಈ ಮಿಂಡುಗುಟ್ಟಿದ್ದು ಏನ್ ಗೊತ್ತಾ, ಚದುರಂಗಿ ಆಟ ಆಡ್ಬಿಡ್ತದೆ. ಅಲ್ಲ ಚದುರಂಗಿ ಆಟ ಆಡಿದಾಗ ಅಲ್ಲ ಕಳ್ಳ, ಇವನು ಪಕ್ಕ ಸುಮ್ಮನೆ ಕುಣ್ಸ್ಕೊಂಡ್ ಗೂಬೆ ತರ ಕುತ್ಕೊಂಡ್ರೆ ನಾನು ಹೋಗಿ ಎಷ್ಟು ಮಾತಾಡುತ್ತೆ ಕೇಳು. ಏಯ್ ಯಾಕೆ ಆಡಲ್ವಾ? ಆಡ್ತೀನಲ್ಲ, ಆಡು. ನಾನು ಅವಳು ನೋಡ್ಕೊಂಡು ಹೇಳುದು ಕಣ್ಣಲ್ಲೇ ಮಿಂಚೊಂದು ಕಂಡಿತ್ತಲ್ಲ ಅನ್ನೋದ್ ನೆನೆ ನೈಟು. ಅವಳು ನಕ್ಕಿ ಉಳ್ಳಾಡೋಳು. ನನ್ನ ಮಗಳ ಹುಡುಗರು ಜಾಸ್ತಿ ಇದ್ದೋ ಇಲ್ಲ ಅಂದ್ರೆ ಹಂಗೆ ಹಿಂಗೆ ಅಪ್ಪನ್ ಮಾತಾಡ್ಕೊಂಡು ನೈಟಾಗಿ ಕರ್ಕೊಂಡ್ ಬಂದ್ಬಿಟ್ಟಿದ್ದೀನಿ. ಅವ್ರ ಬಗ್ಗೆ ವರ್ಣೆ ಮಾಡ್ತಾ ಇದ್ರೆ ಇದು ಮೈಸೂರು ಪಾಕು, ಮೈಸೂರು ರಾಜ್ಯ, ಮೈಸೂರು ಅರಮನೆ, ಚಾಮುಂಡಿ ಬೆಟ್ಟ, ಎಲ್ಲ ಪ್ಯಾಲೇಸು, ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಇವೆಲ್ಲವಲ್ಲ, ಅವೆಲ್ಲ ಕಂಪೇರ್ ಮಾಡ್ಕೊಂಡು ಒಂದು ಹಾಡು ಆಡ್ಬೋದು ಕಣಲ್ಲಿ. ಗೌಳೆ ಮಗ ಯಾರೋ ಬಡವ್ರ ಮಕ್ಳಿಗೆನೆ ಅವಳಿರೋ ರೇಂಜ್ ನೋಡಿದ್ರೆ ಅವ್ನ ಅಮ್ಮನ ಹಾಕಿ ನನ್ನಂತವ್ರು ಬಿಡಲ್ಲ. ಈ ಮಿಂಡು ಹುಟ್ಟಿದು ಒಂದು ಯಾವ್ದೋ 4 ಚಿನ್ನ ಬೇರೆ ಹಾಕಬಿಟ್ಟನಲ್ಲಪ್ಪ. ಇದು ಬೆಳ್ಳಲ್ಲಿ ಒಂದ್ 4 ಚಿನ್ನ ಹಾಕ್ಬಿಟ್ಟವನೆ, ಕೊತ್ತಲ್ ಬೇರೆ ಒಂದ್ 2 ಹಾಕ್ಬಿಟ್ಟನಲ್ಲ. ಅವಳಿಗೆ ಗೊತ್ತಿಲ್ಲ ಈ ವರ್ಷ ಬಂದಿದ್ದು ಮುಂದಿನ ವರ್ಷ ಇರಲ್ಲ. ಅವ್ನು ಓಪನ್ ಆಗಿ ಹೇಳ್ದ ಅಲ್ಲೂ ಪಾಪ ಅವನ್ದೇನ್ ತಪ್ಪಿಲ್ಲ. ನಾನು ಈಗ ಹಾಕೊಂಡಿದೀನಿ, ಇದನ್ನ ಹಾಕಿ ಹಡ ಇಕ್ಕಿ ನನ್ ಆಡಿದ್ರು ಪರವಾಗಿಲ್ಲ, ಕಳೆದ್ರು ಪರವಾಗಿಲ್ಲ ಅಂತಾನೆ ಎಲ್ಲ ಓಕೆ. ನಮ್ ತಲೆ ಮೇಲೆ ಗಟ್ಟಿ ಕಳ್ಳ ಹಾಕದ್ ಮಾತ್ರ ಈ ನನ್ ಮಕ್ಳು ಜ್ಞಾನ ಇಲ್ಲ. ಅದೊಂದು ಗ್ಯಾಸ್ ಬರ್ಲಿಲ್ಲ. ನನ್ ಮಗನೇ ಏನಾರ ಆಗ್ಲಿ ತಲೆ ಮೇಲೆ ತಲೆ ಬೀಳ್ಲಿ, ಅವ್ನ್ ಪ್ರಕಾಶ್ ಲೆಕ್ಕಾಚಾರ ಮಾಡ್ಕೊಡಲ್ಲ. ನಮ್ಮೇಲೆ ಅವರು ಅವಳನ್ನಾಗಲ್ಲ, ಇವ್ರು ನಮ್ಮೇಲೆ ಕಂಪೇರ್ ಮಾಡಿ ನನ್ ಸ್ನೇಹಿತ ನನ್ ಖುಷಿ ಮಚ್ಚ ಅಂದ್ಬಿಟ್ಟು ನಮ್ಮನ್ ಮೇಲೆ ಬಿಲ್ಡಪ್ ಕೊಡ್ಬೇಕಾ? ಇವನು ಸಾಯಂಕಾಲಕ್ಕೆ ಫೋನ್ ಮಾಡ್ತಾಳೆ ಪ್ಯಾಂಪರ್ಸ್ ಖಾಲಿ ಆಗವೆ ಅಂತ. ಇವನು ಈಗ ಒತ್ತಾರಿಕೆ ಪ್ಯಾಂಪರ್ಸ್ ಖಾಲಿ ಆಯ್ತವೆ, ಪ್ಯಾಂಪರ್ಸ್ ಸಾಂಬರ್ರಿ ಅಂತ 2 ಫೋನ್ ಮಾಡ್ತಾರೆ. ಇವನಿಗೆ ಜ್ಞಾನ ಬೇಡವಾ? ಒಂದ್ ಹೆಣ್ಮಗಿಗೆ ಇದೊಂದು ಜೀವನಾಂಶ ಕೊಡೋ ತರ ಲೆಕ್ಕಾಚಾರ ಇರ್ಬೇಕು ಮಗ. ಇವ್ರೇನ್ ಗೊತ್ತಾ, ಬರೀ ನೋಡಿ ಖುಷಿ ಕೊಡ್ತಾನೆ. ಎಂತ ಕೆರ ಕಿತ್ತೋ ಮಗನ್ನ ನಾನು ಎಲ್ಲೆಲ್ಲ ಬಂದೆ ಬಿಡು. ಸುಳ್ಳು ಹೇಳತ್ ಮದುವೆ ಆಗಿಲ್ಲ ನನ್ನ ಮಗ ಅವನೇ ಪ್ರಸಾದಿ. ಇವನ್ ಅದೇ ಮಕ್ಳು ಊಟ ಮಾಡುದ್ರ, ಮಕ್ಳು ಹೋದ್ರ ಕೆಲ್ಸಕ್ಕೆ ಅಂತ ಕೇಳ್ತದೆ. ಇವನೇ ಕೆಲ್ಸ ಉಂಟ್ಕೊಂಡಿಲ್ಲ, ಅವ್ರಿಗೆ ಕೇಳ್ತವನೆ ಮಕ್ಳು ಹೋದ್ವಾ ಕೆಲ್ಸಕ್ಕೆ ಮಾಡ್ಲಾ ಅದೆಲ್ಲ ಬಿಡು. ಫಸ್ಟ್ ಹೋಗ್ರ ಚೌಟ್ರಿಗೆ ಯಪ್ಪ ಎಲ್ಲ ಹೇಳ್ತೀನಿ. ಅವ್ಳು ನೋಡ್ಬಿಟ್ರೆ ನೀನು ನನ್ನ ಕೈ ಬಿಟ್ಬಿಡ್ತೀಯ. ನೀನು ಅವ್ಳು ನೋಡ್ಬಿಟ್ರೆ ಪ್ರಕಾಶ್ ಬೇರೆ ಮದುವೆ ಮಾಡ್ತಾನ. ನಂಗೆ 10,000 ಬಿಟ್ಟು ಏನೋ ಯಾರೇ ಮುಗಿದಿಲ್ಲಿಂದ ಹೊರಡೋದ್ರೊಳಗಡೆ ಅವಳ ನಂಬರ್ ತಗೋತೀನಿ ನಾನು. ದೇವ್ರಣೆ ಪ್ರಕಾಶನ್ ಬೇಕಾದ್ರೆ ಬೆಟ್ ಕಟ್ ಹಾಕಿಲ್ಲ 10,000. ನಂಬರ್ ತಗೊಂಡ್ ಕೊಟ್ಬಿಡ ಅವಳಿಗೆ, ಪ್ರಕಾಶನ್ ಕೊಟ್ಬಿಡ ಹೋಗ್ಲಿ ಅತ್ತಿಗೆ ಕೊಡು. ಏಯ್ ನನ್ ಮಗ್ನೆ ಆತ್ಮ ಸರಿ ಇಲ್ಲ ಕಣೋ, ಇಡಲೇ ಆತ್ಮ ಸರಿ ಇಲ್ಲ. ಎಲ್ಲಾ ಬೇಕು ಅಂತಾನೆ. ಏಯ್ ಎಲ್ಲಾನು ಬೇಕು ಅಂದ್ರೆ ಅದ್ ಹೆಂಗ್ಲ ಅದು ಮೈಸೂರು ಪಾಕ್ ಅಲ್ಲ ಅದು. ಈಗ ಅವಳು ಒಬ್ಬನ್ ಬಿಟ್ಬಿಡ್ಲಿ, ಇನ್ ಯಾರು ಕೇಳಿ ನಂಬರ್ ಇಸ್ಕೊಡ್ತೀನಿ ಬೇಕಾದ್ರೆ ಕೊಡ್ತೇನೆ ನೀನು. ಆಮೇಲೆ ನಾವೇನೋ ಕೊಟ್ಕೋತೀವಿ ನಿನಗೆ, ನಾವೇನೋ ಕೊಟ್ಕೋತೀವಿ ಕೊಡ್ತೀಯ. ನಾನು ಈಗ್ಲೇ ಹೋಗಿ ನಂಬರ್ ಕೊಟ್ಟು ಜೀವನ್ಗೆ ಒಂದೇ ಮಾತು ಹೇಳೋದು, ಓಯ್ ನಾನು ನೀನು ಗೊತ್ತಾಯ್ದೀವಿ ಅಂದ್ರೆ ಇಬ್ರು ಒಂದೇ ಸಲ ಹಬ್ಬಕ್ಕೆ ಹೋಗೋಣ. ಅವಳಿಗೆ ನಂಬರ್ ಕೊಡು, ಅವಳಿಗೆ ಹೇಳೋ ನನ್ನ ವಿಚಾರ. ಡೈರೆಕ್ಟ್ ಅವಳ ನಂಬರ್ ಇಸ್ಕೊತೀನಿ ನಾನು. ಅವಳ ಹತ್ರನೇ ಹೋಗಿ ಮಾತಾಡಲ್ಲ ಪ್ರಕಾಶ.
ಜೀವನ್ ಈ ಪವನ್ ಅಂತ ಬಿಡ್ಬೇಡ, ಅವ್ನ್ ನೀನೇ ಮಾತಾಡು ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ಹೋಗಿ ನಂಬರ್ ಕೇಳು. ನನ್ನ ಮಗ ಅವನೆಲ್ಲಿ ಕೊಡ್ತಾನ ಅವನಲ್ಲ. ಅಯ್ಯೋ ಯಪ್ಪ, ಈ ಚಟಪ ಒಂದ್ಸರಿ ಮಾಡಿದ ಕಣಪ್ಪ, ನನ್ನ ನಂಬರ್ ಕೊಡು ಅಂದ್ರೆ ಅವ್ನ ನಂಬರ್ ಕೊಡ್ತೀವಿ, ಹಂಗಾಯ್ತದೆ. ಬೇಡ ಬಿಡು ಮಗ, ಯಾರನ್ನ ನನ್ಗೆ ಯಾರ ಮೇಲೂ ನಂಬಿಕೆ ಇಲ್ಲ ಕಣ. ನೀನೇ ಹೋಗಿ ಕೇಳು. ಮಾತಾಡ್ಸುದ್ಲು ಅಂದ್ರೆ ಹಂಗೆ ಇನ್ ಫೋನ್ ತಗೊಂಡು ಹೊಡ್ಕೊ ನಂಬರ್ ಅಂತೀನಿ. ಈ ನನ್ನ ಮಗ ಮಾತಾಡ್ಸಂಗ್ ಅವ್ಳು ಮಾತಾಡ್ಸ್ಬಿಡ್ತಾಳ. ಇದು ಯಾರೋ ಅವನೇ ಗೊತ್ತಾ ಸಾಬ್ರು, ಚೆನ್ನೈನೇ ಪಿರಿ ಪಿರಿ ಚಿರಿನಿನೇ ಪಿರಿ ಪಿರಿ, ಆ ಚಿರಿನಿನೇ ಪಿರಿನಿ ಪಿರಿ ಇವನೇ ಕಳ್ಳ. अस्सलाम वालेकुम बरकतुल्लाह रहमतुल्लाह ತೋರ್ಬಿಟ್ಟು ಆಜ್ ಮೈ ಕಿವಿಡೆ ಕರು ಚಿರನನ್ನ ಪಿರನನ್ನ ಹಾಗೆ ದೋಸ್ತ ಅಂದ್ಬಿಟ್ಟು ಒಬ್ಬದಕ್ಕೆ ನನ್ನ ಮಗ ಎಲ್ಲ ಬಿಡಪ್ಪ. ನಾವೇನ್ ಮಾಡ್ಬಾರ್ದು, ಏನ್ ಮಾಡ್ದು ಹೇಳ್ರಪ್ಪ. ನಾನು ಮಗನೇ ಸ್ನೇಹಿತ ಬಿಚ್ಚಿ ಎಸಿತೀನಿ. ಬೆಳಿಗ್ಗೆ ಒಂದ್ ಸ್ಟೈಲ್ ಒಂದ ನೋಡು, ಈಗ ಒಂದ್ ಪ್ಯಾಂಟು, ಈಗ ಒಂದ್. ನನ್ನ ಮಗ 25 ವರ್ಷ ಸ್ನೇಹಿತ ಕಣಲೇ. ನಾವ್ ಈ ಸಂದಿಲ್ ಬಿಡಿಕಣಪ್ಪ ಅವ್ನ ನೋಡೋಣ ಅನ್ಬಿಟ್ಟು ಆ ಸಂದಿಲ್ ಬಂದಿರೋ ಇಂಥ ಸ್ನೇಹಿತ ಕಂಪೇರ್ ಮಾಡ್ತಾನಲ್ಲ. ನಮ್ಮಂತ ಸ್ನೇಹಿತರು ಈ ನನ್ ಮಗನ್ಗೆ ಹುಡ್ಕೋರು ಸಿಗ್ತಾರ ಮಗ? ಸಿಗಲ್ಲ. ನನ್ನ ಮಗ ನನ್ನ ಮಗ ಅರ್ಥ ಮಾಡ್ಕೋಬೇಕು. ಸ್ನೇಹಿತ ಒಬ್ಬ ಇನ್ನು ಮದ್ವೆ ಆಗಿಲ್ಲ, ಹೆಣ್ಣು ಹುಡುಕ್ತವನೆ, ಅವ್ನಿಗೊಂಚೂರು ಏನಾರ ಮಾಡೋಣ ಲೆಕ್ಕಾಚಾರನ ಅನ್ನೋದು ಏನಿಲ್ಲ. ಇಲ್ಲ ಇವ್ನಿಗೆ ಮದ್ವೆಗ್ ಮಕ್ಳಾಗ್ಬೇಕಲ್ಲ. ನನ್ನ ಮಗ ಪಿರನನ್ನ ಅಂತಾನಲ್ಲ ಈಗ್ಲೂ. ಲೆಕ್ಕದಲ್ಲಿ ನಿನ್ಕಿಂತ ಚೈಲ್ಡ್ ಕಣವನು. ಇಲ್ಲಪ್ಪ ನನ್ಗಿನ್ನ ದೊಡ್ಡ ಹಿರೇ ಮನ್ಸ ಅವನು. ನಾನು ಇವತ್ತು ಅಷ್ಟೇ ರಾತ್ರಿಯಿಂದ ಹೇಳಿದೀನಿ ನಮ್ಮ ಅಣ್ಣವನ್ನ ಕೇಳು. ಯಪ್ಪ ಇವ್ನ ಎದುರಾಕ ನಾವು ಗೊತ್ತಾಗ್ತದೆ ನಾವು ಮಗ ಈಗಲೂ ಸುಳ್ಳಲ್ಲ. ನಮ್ಗೋಸ್ಕರ ಏನ್ ಬೇಕಾದ್ರು ಮಾಡ್ತಾನೆ ಸುಳ್ಳ. ಏನ್ ಬೇಕಾದ್ರು ಮಾಡ್ತಾನೆ, ಅದನ್ ಮಾಡಲ್ವಲ್ಲ. ಫೋಟೋ ಕಳಿಸ್ರು ಒಂದು ಯಾವ್ದು ನೋಡ್ ಕಂಟಂಪ್ ಮಾಡ್ಕೊತೀವಿ. ಬಚ್ಚ ಅವಳು ತೋರ್ಸಲ್ಲಪ್ಪ. ನಮ್ಮ ಹುಡುಗಿ ಪ್ರಕಾಶನ್ ನಿಲ್ಸಿ ತೆಗಿಯಲ್ಲ. ಆಗತ್ತೆ ತೆಗಿಲ್ಲ, ಏನೋ ಒಂದ್ ಮಾಡ್ಲಾ. ಬೇರೆ ಹೇಳು. ಅವಳನ್ನ ವಿಧವೆ ಮಾಡ್ಬೇಕು ಅಂತ ಮಾಡಿದ್ರಲ್ಲ, ಎಂತ ದುಡ್ಡು ಕೊಡ್ತಾರಲ್ಲ. ಅವಳಿಗೆ ಒಂದು ಜೀವನಾಂಶ ಕೊಡ್ರಿ. ನಾವು ಜೀವನಾಂಶ ಕೊಡ್ತೀವಿ ಅಂದ್ರೆ ಮಿಂಡು ಎಂತ ನನ್ನ ಮಕ್ಕಳು ನಾವು ಸಿಗರೇಟ್ ಟೀ ಕುಡಿಬೇಕು ಹೊಡೆಯಪ್ಪ ಮೊದ್ಲು ಇಲ್ಲೇ ಹೊಂಟೋಯ್ತಾರೆ ಅವ್ರ ದಾರಿ ಯಾಕೆ. ನಾವು ದಾರಿ ಆಗಿದ ತಕ್ಷಣ ಓಡೋಯ್ತಾರ ಕಣ ಹುಡುಗಿರು. ಫಸ್ಟ್ ಹೋಗ್ರು ಹೋಯ್ತಾರೆ ಮಗ. ಎಲ್ಲ ಇದು ದೊಂಬಿ ಕಣ, ಎಲ್ಲೂ ಹೋಗಲ್ಲ. ನಮ್ಮನ್ ಬಿಟ್ಟು ಯಾವ ಕಾರಣಕ್ಕೆ ಹೋಗಲ್ಲ ಮಗ. ಇಲ್ಲಿ ಹೆಂಗಾರು ಗೊತ್ತೇನ ಹುಡುಗಿರು ಈಗ್ಲೂ ಎಣ್ಣೆ ಕೊಡ್ಸ್ಬಿಟ್ರೆ ದಾರಿ ಆದ್ಮೇಲೆ ಗಂಡು ಹೆಣ್ಣು ಹೋಯ್ತಾರ ಗೊತ್ತಾ? ಡ್ಯಾನ್ಸ್ ಮಾಡ್ತಾರೆ. ಯಾವ್ದು ಗೊತ್ತಾ? ಯಾವ್ದು ಹೇಳು ಡ್ಯಾನ್ಸ್ ಆಡೋದು? ಯಾವ್ದು? ಅದ್ಯಾವ್ದು ಪಂಜಾಬಿದ ಐತಲ್ಲ ಡ್ಯಾನ್ಸ್ ಅದು ಎಲ್ಲ ಎಕ್ಲೋ ಕಣಪ್ಪ ಜಿಂಕೆಗೆ. ಅಮ್ಮನಾಕ್ಯ ನಾವು ಎಲ್ಲ ಗ್ರಾನೇಟೇ ಹುಡಿಕೊಂಡೋದು. ಇವನು ಸಾಂಬೇಡ್ಗಳು ಕರೆ ಬಂಡೆನೆ ಹುಡಿಕೊಂಡು ಹೋಗ್ಬಿಟ್ಟಾನೆ. ಎಂತೆಂತ ಆಟಗಳು ಆಡ್ಬೋದಾಗಿತ್ತು.